ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ವ್ಯಾಪಾರಿಗಳ ಪ್ರತಿಭಟನಾ ಧರಣಿ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ದಾಖಲೆಯತ್ತ ನೇಂದ್ರ ಬಾಳೆಹಣ್ಣಿನ ದರ, ನೇಂದ್ರ ಬಾಳೆಹಣ್ಣಿನ ಬೆಲೆ ದಾಟಿದೆ 85ರಿಂದ 100ಕ್ಕೆ. ಎಸ್ಡಿಪಿಐ ವತಿಯಿಂದ ಕಾಸರಗೋಡು ಹೆಡ್ ಪೋಸ್ಟ್ ಆಫೀಸ್ ಮುಂಭಾಗದಲ್ಲಿ ಬಿಲ್ ಹೊತ್ತಿಸಿ ಪ್ರತಿಭಟನೆ, ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರಗೊಂಡಿರುವುದರ ವಿರುದ್ಧ. ಕಣ್ವತೀರ್ಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಸುವರ್ಣ ಮಹೋತ್ಸವದ ಸಂಭ್ರಮಕ್ಕೆ ಚಾಲನೆ, ಶಿಕ್ಷಣ ಸಚಿವ ವಿ ಶಿವನ್ಕುಟ್ಟಿ ಅವರಿಂದ ಉದ್ಘಾಟನೆ. ಪೈಕಾಮಣವಾಡಿ ವಿವಿ ಉರುಸ್ಗೆ ಚಾಲನೆ ದೊರೆಯಲಿದೆ ಶನಿವಾರ, ಸಿದ್ಧತೆಗಳು ಪೂರ್ಣ. ವಾರ್ತೆಗಳು ವಿವರವಾಗಿ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಾಸರಗೋಡು ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ವ್ಯಾಪಾರಿಗಳ ಪ್ರತಿಭಟನಾ ಧರಣಿ ನಡೆಸಲಾಯಿತು. ಕಾಸರಗೋಡು ನಗರಸಭೆ ಕಚೇರಿ ಮುಂಭಾಗದಲ್ಲಾಗಿತ್ತು ಧರಣಿ. ಕೇರಳ ಬಜೆಟ್ನಲ್ಲಿ ಸಣ್ಣ ವ್ಯಾಪಾರಿಗಳಿಗೆ ಉದ್ಯೋಗ ತೆರಿಗೆಯಲ್ಲಿ 270% ಹೆಚ್ಚಳವನ್ನು ಮಾಡಿದ ಕ್ರಮ ಹಿಂಪಡೆಯಬೇಕು. ಹರಿತ ಕರ್ಮಸೇನೆಯ ಸೇವೆಗಳ ಅಗತ್ಯವಿಲ್ಲದ ವ್ಯಾಪಾರಿಗಳಿಗೆ ಬಳಕೆದಾರರ ಶುಲ್ಕವನ್ನು ಪಾವತಿಸುವುದರಿಂದ ವಿನಾಯಿತಿ ನೀಡಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿ ರಾಜ್ಯ ಸಮಿತಿಯ ಆಹ್ವಾನ ಪ್ರಕಾರ ರಾಜ್ಯದಾದ್ಯಂತ ನಡೆಸುವ ಪ್ರತಿಭಟನೆಯ ಭಾಗವಾಗಿ ಕಾಸರಗೋಡು ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಕಾಸರಗೋಡು ನಗರಸಭಾ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಯಿತು. ಧರಣಿಯ ಮುನ್ನೋಡಿಯಾಗಿ ಮೆರವಣಿಗೆ ನಡೆಸಲಾಯಿತು. ಹಳೆಯ ಬಸ್ ನಿಲ್ದಾಣದ ವ್ಯಾಪಾರ ಭವನ ಕೇಂದ್ರೀಕರಿಸಿ ನಗರಸಭಾ ಕಚೇರಿಗೆ ಮೆರವಣಿಗೆ ನಡೆಸಿರುವುದು. ಮೆರವಣಿಗೆಯಲ್ಲಿ ಹಲವಾರು ವ್ಯಾಪಾರಿಗಳು ಭಾಗವಹಿಸಿದ್ದರು. ನಂತರ ನಡೆದ ಧರಣಿಯನ್ನು ಕೇರಳ ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿ ಜಿಲ್ಲಾ ಖಜಾಂಚಿ ಮಾಹಿನ್ ಕೋಳಿಕರ ಉದ್ಘಾಟಿಸಿದರು. ചെറുകിട വ്യാപാരികളുടെ മേഖലയിൽ ഒമ്പിച്ച തൊഴിൽ നികുതി വർധനമാണ് ഇവിടെ വരുത്തിയിരിക്കുന്നത്. നമുക്കൊക്കെ ഊഹിക്കുന്നതിലപ്പുറം ഏകദേശം ചെറുകിട വ്യാപാരിക്ക് 120 ഉണ്ടായത് 200 രൂപ, ഏകദേശം 200% വർധനവാണ് നടത്തിയിട്ടുള്ളത്. ഓരോ സ്ലാബ് എടുത്തു കഴിഞ്ഞാലും 200-300% വർധനവ്. അത് നമ്മുടെ വ്യാപാര സമൂഹത്തെ സംബന്ധിച്ചിടത്തോളം താങ്ങാവുന്നതിനും അപ്പുറമാണ് ഈ വർധനവ്. ഈ വർധനവ് ഒരു കാരണവശാലും കേരളത്തിലെ വ്യാപാര സമൂഹത്തിന് അംഗീകരിക്കുവാൻ പറ്റില്ല എന്നുള്ളതും അതിന് ശക്തമായ പ്രതിഷേധയുടെ തുടക്കമാണ് ഇന്നിവിടെ ആരംഭിച്ചിരിക്കുന്നത്. ಕಾಸರಗೋಡು ಮರ್ಚೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಟಿಎ ಇಲ್ಯಾಸ್ ಅಧ್ಯಕ್ಷತೆ ವಹಿಸಿದ್ದರು. ಕೆವಿವಿಇಎಸ್ ಜಿಲ್ಲಾ ಉಪಾಧ್ಯಕ್ಷ ಎಎ ಅಜೀಜ್, ಪದಾಧಿಕಾರಿಗಳಾದ ನಹಿಮ್ ಅಂಗೌಲಾ, ಎಂಎಂ ಮುನೇರ್, ಅಜಿತ್ ಕುಮಾರ್, ಬಿಎಂ ಅಬ್ದುಲ್ ಕಬೀರ್, ಮೊಹಮ್ಮದ್, ಪಿಕೆ ರಾಜನ್, ಯೂತ್ ವಿಂಗ್ ಅಧ್ಯಕ್ಷ ನಿಸಾರ್, ವನಿತಾ ವಿಂಗ್ ಕಾರ್ಯಕರ್ತೆ ಚಂದ್ರಮಣಿ ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ದಾಖಲೆಯತ್ತ ನೇಂದ್ರ ಬಾಳೆಹಣ್ಣಿನ ದರ 50ರಿಂದ 70 ರೂಪಾಯಿಗೆ ಲಭಿಸುತ್ತಿದ್ದ ನೇಂದ್ರ ಬಾಳೆಹಣ್ಣಿನ ಬೆಲೆ ಈಗ 85ರಿಂದ 100ಕ್ಕೆ ದಾಟಿದೆ. ಉತ್ಪಾದನೆಯ ಕುಸಿತವೇ ಬೆಲೆ ಏರಿಕೆಗೆ ಕಾರಣ. ನೇಂದ್ರ ಬಾಳೆಹಣ್ಣಿನ ದರ ಶತಕದತ್ತ ದಾಪುಗಾಲಿರಿಸಿದೆ. ಮಂಗ, ಅಳಿಲು, ಕೆಂದಳಿಲು ಮೊದಲಾದ ವನ್ಯಜೀವಿಗಳ ಕಾಟದಿಂದ ಬಾಳೆ ಬೆಲೆ ಕಡಿಮೆಯಾದ ಕಾರಣ ಬೆಲೆ ಸಾರ್ವಕಾಲಿಕ ದಾಖಲೆಯತ್ತ ತಲುಪಿದೆ. ಗ್ರಾಮೀಣ ಪ್ರದೇಶಗಳ ರೈತರಿಂದ ನೇರವಾಗಿ ಖರೀದಿಸಿದ ಬಾಳೆಹಣ್ಣುಗಳನ್ನು ಕೆಲವೆಡೆ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ. ಸ್ಥಳೀಯ ಇಳುವರಿ ಕಡಿಮೆಯಾದ ಕಾರಣ ಕರ್ನಾಟಕ, ತಮಿಳುನಾಡಿನಿಂದ ಬಾಳೆಹಣ್ಣು ಆಮದು ಮಾಡಿಕೊಳ್ಳಲಾಗುತ್ತದೆ. ಕೇರಳಕ್ಕೆ, ಮುಖ್ಯವಾಗಿ ಕರ್ನಾಟಕದ ಪೂರ್ವ ಪ್ರದೇಶ, ತಮಿಳುನಾಡಿನ ತೇಣಿ, ಕೃಷ್ಣಗಿರಿ, ನೀಲಗಿರಿ, ಕೊಯಮತ್ತೂರು, ಈರೋಡ್ ಮತ್ತು ಪೊಳ್ಳಾಚಿ ಯಿಂದ ಬಾಳೆಹಣ್ಣು ಆಮದಾಗುತ್ತಿದೆ. ಈ ಸ್ಥಳಗಳಲ್ಲೂ ಉತ್ಪಾದನೆ ಕುಸಿತ ಕಂಡುಬಂದಿದ್ದು ಸಾಕಷ್ಟು ಹಣ್ಣುಗಳು ಕೇರಳಕ್ಕೆ ತಲುಪುತ್ತಿಲ್ಲ. ಇದು ಬೆಲೆ ಏರಿಕೆಗೆ ಕಾರಣವಾಗಿದೆ. ಪ್ರತಿ ಕೆಜಿಗೆ 50ರಿಂದ 70 ರೂಪಾಯಿಗೆ ಲಭಿಸುತ್ತಿದ್ದ ನೇಂದ್ರ ಬಾಳೆಹಣ್ಣಿನ ಬೆಲೆ ಪ್ರಸ್ತುತ 85ರಿಂದ 100ರ ಗಡಿಯಲ್ಲಿದೆ. ಬಾಳೆಹಣ್ಣಿನ ಬೆಲೆ ಏರಿಕೆಯೊಂದಿಗೆ ಚಿಪ್ಸ್ ಸೇರಿದಂತೆ ಬಾಳೆಹಣ್ಣು ಉತ್ಪನ್ನಗಳ ಬೆಲೆಯೂ ಹೆಚ್ಚಿದೆ. ಇದರೊಂದಿಗೆ ಇತರ ಹಣ್ಣುಗಳ ಬೆಲೆಯೂ ಹೆಚ್ಚಿದೆ. ರಂಜಾನ್ ತಿಂಗಳಲ್ಲಿ ಎಲ್ಲ ಹಣ್ಣುಗಳು ಇನ್ನಷ್ಟು ದುಬಾರಿಯಾಗಲಿವೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರಗೊಂಡಿರುವುದರ ವಿರುದ್ಧ ಎಸ್ಡಿಪಿಐ ವತಿಯಿಂದ ಕಾಸರಗೋಡು ಹೆಡ್ ಪೋಸ್ಟ್ ಆಫೀಸ್ ಮುಂಭಾಗದಲ್ಲಿ ಬಿಲ್ ಹೊತ್ತಿಸಿ ಪ್ರತಿಭಟನೆ ನಡೆಸಲಾಯಿತು. ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಸಿಎ ಸವಾದ್ ಉದ್ಘಾಟಿಸಿದರು. ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರಗೊಂಡಿರುವುದಕ್ಕೆ ಸಂಬಂಧಿಸಿ ದೇಶದಾದ್ಯಂತ ಬಿಲ್ ಹೊತ್ತಿಸಿ ಪ್ರತಿಭಟಿಸುವುದರ ಭಾಗವಾಗಿ ಕಾಸರಗೋಡು ಎಸ್ಡಿಪಿಐ ವತಿಯಿಂದ ಹೆಡ್ ಪೋಸ್ಟ್ ಆಫೀಸ್ ಮುಂಭಾಗದಲ್ಲಿ ಬಿಲ್ ಹೊತ್ತಿಸಿ ಪ್ರತಿಭಟನೆ ನಡೆಸಲಾಯಿತು. ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಸಿಎ ಸವಾದ್ ಉದ್ಘಾಟಿಸಿದರು. വഖഫ് ഭേദഗതി ബില്ലിലൂടെ നടക്കാൻ പോകുന്നത് എന്താണ്? ഒരു വിഭാഗത്തിന്റെ വിശ്വാസത്തിന്റെ ഭാഗമായുള്ള ആ ബില്ല്, അത് അയാളുടെ അവകാശമായ ആ ഒരു വിശ്വാസത്തിന്റെ ഭാഗമായ ആ സ്വത്ത് അയാൾ പൂർണ്ണമായും അയാളുടെ ആരാധനയുടെ ഭാഗമായി നൽകുമ്പോൾ അയാൾ ആഗ്രഹിക്കുന്ന ഒരു നന്മയുണ്ട്, അയാൾ ആഗ്രഹിക്കുന്ന ഒരു വിശുദ്ധിയുണ്ട്. പക്ഷേ അതിനെയൊക്കെ തച്ചുടച്ചുകൊണ്ട്
അതിനൊക്കെ ഇല്ലാതാക്കിക്കൊണ്ട് ഈ ഒരു ബില്ല് പാസാക്കുന്നതിലൂടെ ഒരു വിഭാഗത്തിന്റെ കയ്യിലിരിക്കുന്ന ഒരു സ്വത്ത്, അയാളുടെ വിശ്വാസത്തിന്റെ ഭാഗമായി നിൽക്കുന്ന ആ സ്വത്ത് അത് പിടിച്ചു പറിച്ചുകൊണ്ട് കൊണ്ടുപോകുന്ന ഒരവസ്ഥയാണ് ജനാധിപത്യ ഇന്ത്യയിൽ നമ്മൾ കാണുന്നത്. ಜಿಲ್ಲಾ ಉಪಾಧ್ಯಕ್ಷರಾದ ಇಕ್ಬಾಲ್ ಹೊಸಂಗಡಿ, ಪೆಲೆಯ ಕತ್ತಲಿ ಮುಂತಾದವರು ಮಾತನಾಡಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಖಾದರ್ ಅರಫಾ ಸ್ವಾಗತಿಸಿ ಜಿಲ್ಲಾ ಕೋಶಾಧಿಕಾರಿ ಆಶಿಫ್ ಟಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಣ್ವತೀರ್ಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಸುವರ್ಣ ಮಹೋತ್ಸವದ ಸಂಭ್ರಮಕ್ಕೆ ಚಾಲನೆ ದೊರಕಿತು. ಶಿಕ್ಷಣ ಸಚಿವ ವಿ ಶಿವನ್ಕುಟ್ಟಿ ಉದ್ಘಾಟಿಸಿ ಚಾಲನೆ ನೀಡಿದರು. ಕಣ್ವತೀರ್ಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಸುವರ್ಣ ಮಹೋತ್ಸವದ ಸಂಭ್ರಮಕ್ಕೆ ಶಿಕ್ಷಣ ಸಚಿವ ವಿ ಶಿವನ್ಕುಟ್ಟಿ ಉದ್ಘಾಟಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜ್ನಲ್ಲಿ ಮಂಜೂರಾದ ನೂತನ ಕಟ್ಟಡವನ್ನು ಅವರು ಲೋಕಾರ್ಪಣೆಗೈದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ವಿದ್ಯಾಭ್ಯಾಸ ಸಚಿವ ವಿ ಶಿವನ್ಕುಟ್ಟಿ ಮಾತನಾಡಿ, ಸರ್ಕಾರ ಜಾತಿ ಮತ ಧರ್ಮ ನೋಡದೆ ಅಭಿವೃದ್ಧಿಗೆ ಪೂರಕವಾಗಿರುವ ದ್ಯೋತಕವಾಗಿದೆ ಈ ನೂತನ ಕಟ್ಟಡ. ಅದನ್ನು ಜವಾಬ್ದಾರಿಯುತವಾಗಿ ಮುನ್ನಡೆಸುವ ಹೊಣೆಗಾರಿಕೆ ರಕ್ಷಕ ಶಿಕ್ಷಕರದ್ದಾಗಿದೆ ಎಂದು ಹೇಳಿದರು. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅಧ್ಯಕ್ಷತೆ ವಹಿಸಿದ್ದರು. ಕೆಡಿಪಿ ಸ್ಪೆಷಲ್ ಆಫೀಸರ್ ಚಂದ್ರನ್, ಡಿಪಿಸಿವಿ ವಿ ರಮೇಶ್, ಪಂಚಾಯತ್ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಪ್ರಿಯಾ ಶೆಣೈ, ಪಂಚಾಯತ್ ಸದಸ್ಯ ರಾಜೇಶ್ ಮಜಲ್, ಜಿಲ್ಲಾ ಉಪನಿರ್ದೇಶಕ ಮಧುಸೂದನ್, ಜಿಲ್ಲಾ ವಿದ್ಯಾಧಿಕಾರಿ ದಿನೇಶ್ ವಿ, ಉಪಜಿಲ್ಲಾ ವಿದ್ಯಾಧಿಕಾರಿ ರಾಜಗೋಪಾಲ ಕೆ ಮೊದಲಾದವರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯ ಪದ್ಮನಾಭ ಎಂ ಅವರನ್ನು ಸಚಿವರು ಸನ್ಮಾನಿಸಿದರು. ಸಭಾ ಕಾರ್ಯಕ್ರಮದ ಮುಂಚಿತವಾಗಿ ಬೆಳಗ್ಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಿ ಲವಿನೋ ಮೊಂತೇರೋ ಧ್ವಜಾರೋಹಣಗೈದರು. ನಂತರ ಸಬ್ಕಾ ಫ್ರೆಂಡ್ಸ್ ಕ್ಲಬ್ ಅಧ್ಯಕ್ಷ ಮುದೀರ್ ಕೆಎಸ್ ಶಾಲಾ ಪ್ರವೇಶ ದ್ವಾರವನ್ನು ಉದ್ಘಾಟಿಸಿದರು. ನವೀಕರಣಗೊಂಡ ಶಾಲಾ ಆಟದ ಮೈದಾನದ ಉದ್ಘಾಟನೆಯನ್ನು ರಘು ಶೆಟ್ಟಿ ಕುಂಜತ್ತೂರು ನೆರವೇರಿಸಿದರು. ಶಾಲಾ ಮಿನಿ ಪಾರ್ಕ್ ಉದ್ಘಾಟನೆಯನ್ನು ಪ್ರಿಯಾ ಮೊಯ್ದೀನ್ ಕುಂಜಿ ನಡೆಸಿದರು. ಶಾಲಾ ಸಭಾಮಂಟಪವನ್ನು ಯುಕೆ ಮೊಹಮ್ಮದ್ ಉದ್ಘಾಟಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪೈಕಾ ಮಣವಾಟಿ ಬಿವಿ ಉರುಸ್ಗೆ ಶನಿವಾರ ಚಾಲನೆ ದೊರೆಯಲಿದೆ. ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಅಧ್ಯಕ್ಷ ಸೈಯದುಲ್ ಉಲಮಾ ಸೈಯದ್ ಮಹಮ್ಮದ್ ಜಫ್ರಿ ಮುತ್ತುಕೋಯ ತಂಗಳ್ ಉದ್ಘಾಟಿಸಲಿದ್ದಾರೆ. ಉರುಸ್ಗಾಗಿ ವಿವಿಧ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪೈಕಾ ಮಣವಾಟಿ ಬಿವಿ ಉರುಸ್ಗೆ ಶನಿವಾರ ಚಾಲನೆ ದೊರೆಯಲಿದೆ. ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಅಧ್ಯಕ್ಷ ಸೈಯದುಲ್ ಉಲಮಾ ಸೈಯದ್ ಮೊಹಮ್ಮದ್ ಜಫ್ರಿ ಮುತ್ತುಕೋಯ ತಂಗಳ್ ಉದ್ಘಾಟಿಸಲಿದ್ದಾರೆ. ಹಾಜಿ ಸೈಯದ್ ಮೊಹಮ್ಮದ್ ತಂಗಳ್ ಮದನಿ ಅಧ್ಯಕ್ಷತೆ ವಹಿಸುವರು. ವಿವಿಧ ದಿನಗಳಲ್ಲಾಗಿ ಧಾರ್ಮಿಕ ಪ್ರವಚನ, ಮಜ್ಲಿಸ್ ಸುನ್ನೂರ್ ಮುಂತಾದ ಕಾರ್ಯಕ್ರಮಗಳು ನಡೆಯಲಿದೆ. 23ರಂದು ಉರುಸ್ ಸಮಾಪನಗೊಳ್ಳಲಿದೆ. ಸಮಾರೋಪ ಸಮಾರಂಭವನ್ನು ಸೈದುಲ್ ಎನ್ಪಿಎಂ ಫಜಲ್ ಕೋಯಮ್ಮ ತಂಗಳ್ ಕುನ್ನುಂಗೈ ಉದ್ಘಾಟಿಸುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. ഫെബ്രുവരി 20 വ്യാഴം മജ്ലിസ് സുന്നൂർ വൈകുന്നേരം 4 മണിക്ക് ആരംഭിക്കും. സയ്യിദ് MPM സൈനുല്ലാബിദീൻ തങ്ങൾ കുന്നംകൈ പ്രാർത്ഥനയ്ക്ക് നേതൃത്വം നൽകുകയും സയ്യിദ് ആദിത്തങ്ങൾ മൊഗറാൽ മജ്ലിസ് അമീർ മജ്ലിസ് സുന്നൂർ കാസർഗോഡ് ജില്ല അദ്ദേഹത്തിൻ്റെ നേതൃത്വത്തിൽ നടക്കുന്ന പരിപാടിയാണിത്. പ്രഗത്ഭരായ പണ്ഡിതന്മാരുടെയും സദാത്യങ്ങളുടെയും സാന്നിധ്യം പ്രസ്തുത പരിപാടിയിൽ ഉണ്ടാകുമെന്നതും പ്രത്യേകം അറിയിച്ചുകൊള്ളുന്നു. അത് പ്രകാരം തന്നെ സയ്യിദ് UPS തങ്ങൾ അർലടുക്ക ലുക്കുമാനുൽ ഹക്കീം സഖാവ് പുല്ലാര അടക്കം അവസാനം പ്രഭാഷണം സമാപന പ്രഭാഷണം മഹഫീദ് കുമ്മൻ നിസാമുദ്ദീൻ അസ്ഹരി നിർവഹിക്കും. ഇതിൻ്റെ പ്രധാനപ്പെട്ട വിഷയം 9 ദിവസവും മതപ്രഭാഷണമാണ്. പ്രധാനപ്പെട്ട കാര്യം അന്നദാനവും അതേ പ്രകാരം സിയാറത്തും അതുമല്ലാത്ത വേറെ ഒരു മജ്ലിസ് സുന്നൂറും. ಸುದ್ದಿಗೋಷ್ಠಿಯಲ್ಲಿ ಪೈಕಾ ಕಾಸಿ ಮುಹಮ್ಮದ್ ತಂಗಳ್, ಮುದರಿಸ್ ಉಸ್ಮಾನ್ ರಾಸಿ ಬಾಗವಿ ಐತಾಮಿ, ಹನೀಫ್ ಕರಿಂಗಪಳ್ಳಂ, ಅಶ್ರಫ್ ಬಸ್ಮಾಲಾ, JP ಅಬ್ದುಲ್ಲಾ, BA ಅಬ್ದುಲ್ ರಜಾಕ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಟೋಡಿ ಟ್ಯಾಪಿಂಗ್ ವರ್ಕರ್ಸ್ ಯೂನಿಯನ್ CITU ಕಾಸರಗೋಡು ಜಿಲ್ಲಾ ಸಮನ್ವಯದ ನೇತೃತ್ವದಲ್ಲಿ ಎಕ್ಸೈಸ್ ಡೆಪ್ಯೂಟಿ ಕಮಿಷನರ್ ಆಫೀಸರ್ ಪರಿಸರದಲ್ಲಿ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. CITU ಜಿಲ್ಲಾಧ್ಯಕ್ಷ ಕೆ ಮಾಣಿಮೋಹನ್ ಉದ್ಘಾಟಿಸಿದರು. ಎಲ್ಲ ಶೇಂದಿ ಅಂಗಡಿಗಳನ್ನು ತೆರೆದು ಕಾರ್ಯನಿರ್ವಹಿಸುವಂತೆ ಹಾಗೂ ಕಾರ್ಮಿಕರಿಗೆ ಕಾರ್ಮಿಕ ಆದಾಯ ಲಭ್ಯವಾಗಲು ಸರ್ಕಾರ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕು. ಶೇಂದಿ ಅಂಗಡಿಗಳ ಪರವಾನಗಿಯನ್ನು 5 ವರ್ಷಕ್ಕೆ ನೀಡಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಟೋಡಿ ಟ್ಯಾಪಿಂಗ್ ವರ್ಕರ್ಸ್ ಯೂನಿಯನ್ CITU ಕಾಸರಗೋಡು ಜಿಲ್ಲಾ ಸಮನ್ವಯದ ನೇತೃತ್ವದಲ್ಲಿ ಎಕ್ಸೈಸ್ ಡೆಪ್ಯೂಟಿ ಕಮಿಷನರ್ ಆಫೀಸ್ ಪರಿಸರದಲ್ಲಿ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. CITU ಜಿಲ್ಲಾಧ್ಯಕ್ಷ ಕೆ ಮಣಿಮೋಹನ್ ಉದ್ಘಾಟಿಸಿ ಮಾತನಾಡಿದರು. ഈ മേഖലയോട് എക്സൈസ് ഉദ്യോഗസ്ഥന്മാർ കാണിക്കുന്ന നിരുത്തരവാദപരമായിട്ടുള്ള സമീപനം തിരുത്തുന്നതിന് വേണ്ടി കഴിയണം. എക്സൈസ് ഉദ്യോഗസ്ഥന്മാരുടെ ഭാഗത്തു നിന്നുള്ളത് ഈ കള്ളഷാപ്പുകളെ ഏതു വിധേനയും പൂട്ടിക്കുക എന്നുള്ള
നിലപാടാണ് ഒരു വിഭാഗം ഉദ്യോഗസ്ഥന്മാരുടെ ഭാഗത്തുനിന്ന് ചില കേന്ദ്രങ്ങളിലെങ്കിലും ഉയർന്നു വരുന്ന സാഹചര്യമുള്ളത്. അത്തരം തെറ്റായ നടപടികൾ പിൻവലിക്കുന്നതിന് വേണ്ടി തയ്യാറാവണം. അതോടൊപ്പം ഈ കള്ളുഷാപ്പുകളുടെ ചുറ്റുപാടും പല പ്രദേശങ്ങളിലും പരിശോധിച്ച് നോക്കിയാൽ അനധികൃത മദ്യവിൽപ്പന നടത്തുന്ന സാഹചര്യം നമുക്ക് കാണാൻ വേണ്ടി പറ്റും. ഇതിൻ്റെ ഉടമസ്ഥർ അല്ലെങ്കിൽ തൊഴിലാളികൾ ആ വിഷയം ബന്ധപ്പെട്ട ഉദ്യോഗസ്ഥർക്ക് ചൂണ്ടിക്കാണിച്ചാൽ മാതൃകാപരമായി ഇടപെടുന്നതിന് പകരം അവരെ ഉൾപ്പെടെ ഇവരുടെ സ്വാധീനത്തിന് വഴങ്ങി അതിനെ പ്രോത്സാഹിപ്പിക്കുന്ന സമീപനമാണ് പല രംഗത്തും നമുക്ക് കാണാൻ വേണ്ടി കഴിയുന്നത്. ಟಿ ಕುಟ್ಟಿಯಾನ್ ಅಧ್ಯಕ್ಷತೆ ವಹಿಸಿದ್ದರು. ಜೋಸ್ ಪತಾಲಿಲ್, ಪಿಕೆ ರಾಮಚಂದ್ರನ್, ಕೆ ಮಧು, ಸಿಟಿ ಕೃಷ್ಣನ್, ಚಿತ್ರಪಾನು, ಕೆ ರವಿ, ಜಿಲ್ಲಾ ಸಂಯೋಜಕ ಪಿವಿ ಸುರೇಶ್ ಎಂಬುವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆಲಂಗೋಡು ಶ್ರೀ ಧೂಮಾವತಿ ದೈವಸ್ಥಾನದ ನವೀಕರಣ ಪುನಃ ಪ್ರತಿಷ್ಠಾ ಕಲಶೋತ್ಸವ ಫೆಬ್ರವರಿ 16ರಿಂದ 19ರವರೆಗೆ ನಡೆಯಲಿದೆ. ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಆಲಂಗೋಡು ಶ್ರೀ ಧೂಮಾವತಿ ದೈವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠಾ ಕಲಶೋತ್ಸವ 60 ಕೆಯು ಪದ್ಮನಾಭತಂತ್ರಿಯವರ ನೇತೃತ್ವದಲ್ಲಿ ಫೆಬ್ರವರಿ 16ರಿಂದ 19ರವರೆಗೆ ನಡೆಯಲಿದೆ. ಆದಿತ್ಯವಾರ ಸಾಯಂಕಾಲ ಪಾರಕಟ್ಟೆ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಿಂದ ವಿವೇಕಾನಂದ ನಗರದ ಮೂಲಕ ಸಾಗಿ ಶ್ರೀ ಕ್ಷೇತ್ರಕ್ಕೆ ವಾದ್ಯಘೋಷಗಳೊಂದಿಗೆ ಹಸಿರುವಾಣಿ ಹೊರೆಕಾಣಿಕೆಯ ಶೋಭಯಾತ್ರೆ ನಡೆಯಲಿದೆ. ಮಂಗಳವಾರ ಧೂಮಾವತಿ ಪೀಠ ಪ್ರತಿಷ್ಠೆ ನಡೆಯಲಿದೆ. ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಪದಾಧಿಕಾರಿಗಳು ತಿಳಿಸಿದರು. ಸುಮಾರು 1000 ವರ್ಷ ಇತಿಹಾಸ ಇರುವಂಥ ಆಲಂಗೋಡು ಶ್ರೀ ಧೂಮಾವತಿ ದೇವಸ್ಥಾನದಲ್ಲಿ ದಿನಾಂಕ 16ರಿಂದ ಕಾರ್ಯಕ್ರಮಗಳು ಪ್ರಾರಂಭವಾಗೋದು. 16ರಂದು ಪಾರಕಟ್ಟೆ ಅಯ್ಯಪ್ಪ ಭಜನಾ ಮಂದಿರದ ಘೋಷಯಾತ್ರೆಯಾಗಿ ಹಸಿರು ಕಾಣಿಕೆ ದೈವಸ್ಥಾನಕ್ಕೆ ತಲುಪಿದ ಮೇಲೆ ನಮ್ಮ ತಂತ್ರಿವರ್ಯರಾದ ಬ್ರಹ್ಮಶ್ರೀ 60 ಪದ್ಮನಾಭ ತಂತ್ರಿಯವರಿಗೆ ಪೂರ್ಣಕುಂಭ ಸ್ವಾಗತದಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಅಂದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತದೆ. ಕಾರ್ಯಕ್ರಮದ ಅಧ್ಯಕ್ಷತೆ ನವೀಕರಣ ಸಮಿತಿ ಅಧ್ಯಕ್ಷರಾದ ಶ್ರೀ ನಾರಾಯಣ ಬೋಯಿಗರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಎಲ್ಲ ಪ್ರಾರಂಭವಾಗಿದ್ದು, ಮೊದಲಿಗೆ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರಿಂದ ದೀಪ ಪ್ರಜ್ವಲನೆ ಹಾಗೂ ಆಶೀರ್ವಚನ. ಆ ದಿನದಂದು ಬ್ರಹ್ಮಶ್ರೀ ಉಳಿತಾಯ ವಿಷ್ಣು ಹೆಸರು ಕೂಡ ನಮ್ಮೊಂದಿಗೆ ದೀಪ ಪ್ರಜ್ವಲನೆ ಹಾಗೂ ಆಶೀರ್ವಚನ ನೀಡಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಆನುವಂಶಿಕ ಮುಕ್ತೇಸರ ಕೆಜಿ ಶಾನ್ಭೋಗ್ ಕೂಡ್ಲು, ಉದಯ್ ಕುಮಾರ್ ಮನ್ನಿಪಾಡಿ, ನಾರಾಯಣ ಬೋವಿಕಾನ, ನಾಗೇಶ್ ಗಟ್ಟಿ, ರವಿ ಮಣಿಯಾಣಿ, ಕುಂಜಿರಾಮ ಮಣಿಯಾಣಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಗ್ರಾಮ ಪಂಚಾಯತ್ನ 2025-26ರ ವಾರ್ಷಿಕ ಯೋಜನೆ ಹಾಗೂ 15ನೇ ಹಣಕಾಸು ಅನುದಾನ ಯೋಜನೆಯ ಭಾಗವಾಗಿ ಅಭಿವೃದ್ಧಿ ಸೆಮಿನಾರ್ ಆಯೋಜಿಸಲಾಯಿತು. ಮಂಜೇಶ್ವರ ಕಲಾಸ್ಪರ್ಶ ಆಡಿಟೋರಿಯಂನಲ್ಲಿ ನಡೆದ ಸೆಮಿನಾರ್ ಅನ್ನು ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷ ಪಿಕೆ ಹನೀಫ್ ಉದ್ಘಾಟಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯತ್ನ 2025-26ರ ವಾರ್ಷಿಕ ಯೋಜನೆ ಹಾಗೂ 15ನೇ ಹಣಕಾಸು ಅನುದಾನ ಯೋಜನೆಯ ಭಾಗವಾಗಿ ಅಭಿವೃದ್ಧಿ ಸೆಮಿನಾರ್ ಆಯೋಜಿಸಲಾಯಿತು. ಮಂಜೇಶ್ವರ ಕಲಾಸ್ಪರ್ಶ ಆಡಿಟೋರಿಯಂನಲ್ಲಿ ನಡೆದ ಸೆಮಿನಾರ್ ಅನ್ನು ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷ ಪಿಕೆ ಹನೀಫ್ ಉದ್ಘಾಟಿಸಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನೋ ಮೊಂತೇರೋ ಅಧ್ಯಕ್ಷತೆ ವಹಿಸಿದ್ದರು. ಸ್ಥಾಯಿ ಸಮಿತಿ ಚೇರ್ಪರ್ಸನ್ ರಾಧಾ ಎಂ ಕರಡು ಯೋಜನೆಯನ್ನು ಮಂಡಿಸಿದರು. ಜನಪ್ರತಿನಿಧಿಗಳಾದ ಕಮಲಾಕ್ಷಿ, ಸಂಶೀನಾ, ಸಫಾ ಫಾರೂಕ್, ಯಾದವ್ ಬಡಾಜೆ, ಸುಪ್ರಿಯಾ ಶಣೈ, ಬಾಲಕೃಷ್ಣ ಮಾಸ್ಟರ್, ಮಂಜೇಶ್ವರ ಗ್ರಾಮ ಪಂಚಾಯತ್ನ ಎಲ್ಲ ವಾರ್ಡ್ ಸದಸ್ಯರು ಉಪಸ್ಥಿತರಿದ್ದರು. ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಸ್ವಾಗತಿಸಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಜಿಲ್ಲೆಯ ಎಲ್ಲ ಹೈಯರ್ ಸೆಕೆಂಡರಿ ಶಾಲೆಗಳಲ್ಲಿ ಶುಗರ್ ಬೋರ್ಡ್ಗಳನ್ನು ಸ್ಥಾಪಿಸಲಾಗುತ್ತದೆ. ಮೊದಲ ಹಂತದಲ್ಲಿ ಸುಮಾರು 40 ಶಾಲೆಗಳಲ್ಲಿ ಅಳವಡಿಸಲು ಬೋರ್ಡ್ಗಳನ್ನು ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 318 ಒದಗಿಸಲಿದೆ ಎಂದು ಅದರ ಜಿಲ್ಲಾ ಮಟ್ಟದ ಉದ್ಘಾಟನೆ ಶನಿವಾರ ನಡೆಯಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡು ಜಿಲ್ಲೆಯ ಎಲ್ಲ ಹೈಯರ್ ಸೆಕೆಂಡರಿ ಶಾಲೆಗಳಲ್ಲಿ ಶುಗರ್ ಬೋರ್ಡ್ಗಳನ್ನು ಸ್ಥಾಪಿಸಲಾಗುತ್ತಿದೆ. ಮಕ್ಕಳಲ್ಲಿ ಅತಿಯಾದ ಸಕ್ಕರೆ ಸೇವನೆಯ ವಿರುದ್ಧ ಜಾಗೃತಿ ಅಭಿಯಾನದ ಭಾಗವಾಗಿದೆ ಈ ಯೋಜನೆ. ಮೊದಲ ಹಂತದಲ್ಲಿ ಸುಮಾರು 40 ಶಾಲೆಗಳಲ್ಲಿ ಅಳವಡಿಸಲು ಬೋರ್ಡ್ಗಳನ್ನು ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 318 ಒದಗಿಸಲಿದೆ. ಇದರ ಜಿಲ್ಲಾ ಮಟ್ಟದ ಉದ್ಘಾಟನೆಯನ್ನು ಶನಿವಾರ ಸಾಯಂಕಾಲ ಚಟ್ಟಂಜಾಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ನೆರವೇರಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ತಿಳಿಸಿದರು. 23.6% കേരളത്തിലെ പോപ്പുലേഷൻ്റെ ഡയബറ്റീസിൻ്റെ ഇത് കണക്ക് ICMR പഠന റിപ്പോർട്ട് പ്രകാരം 2023 കണക്കാണ് പറയുന്നത്. അതിൽ ടീനേജ് കുട്ടികളുടെ ഇടയിൽ 8.1 ഉണ്ട്. ഈ
2023 പഠന റിപ്പോർട്ട്. അത് ഇനി കൂടുക എന്നല്ലാതെ കുറയാനുള്ളൊരു ചാൻസ് ഇല്ല. അപ്പോൾ അന്നേരമാണ് ഇത് ഇങ്ങനെയുള്ളൊരു മൂവ്മെൻറ്റ് വരണം, എന്നാൽ മാത്രമേ ഇത് സക്സസ് ആവുള്ളൂ, അതിനെ കുറച്ചെങ്കിലും അറസ്റ്റ് ചെയ്യാൻ പറ്റുള്ളൂ എന്നുള്ള ഒരു ഇതിലാണ്, ഈ തീരുമാനത്തിലാണ് ഈ നമ്മുടെ ലയൺസ് ഇത് ഏറ്റെടുത്തത്. ജില്ലാ ഭരണകൂടത്തിൻ്റെയും ഫുഡ് സേഫ്റ്റിയുടെ ഡിപ്പാർട്ട്മെൻറ്റിൻ്റെയും സമ്മതത്തോടെയും അവരുടെ സഹകരണത്തോടും കൂടിയാണ് ഇത് ചെയ്യുന്നത്. കാരണം നമ്മൾ ലയൺസിന് വന്ന നിലക്ക് മാത്രം ഇത് അങ്ങനെ പറയാൻ പറ്റില്ല, അവരെയും കൂടി ഒരു സപ്പോർട്ട് വേണം. ജില്ലാ ഭരണകൂടത്തിൻ്റെ അതുപോലെ തന്നെ ഫുഡ് സേഫ്റ്റിയുടെയും സപ്പോർട്ട് ഉണ്ടെങ്കിൽ മാത്രമേ ഇത് സക്സസ് ആവുള്ളൂ. അങ്ങനെയാണ് ഇപ്പോൾ കോഴിക്കോടും വയനാടും ഇന്നിപ്പോൾ കാസർഗോഡും നമ്മൾ വന്നിട്ട് ഇതാക്കിയുള്ളത്. കാസർഗോഡത്തെ നമ്മൾ ഇതിൻ്റെ ഔദ്യോഗിക ഉദ്ഘാടനം ഈ വരുന്ന ശനിയാഴ്ച 15-ാം തീയതി 3 മണിക്ക് ചട്ടഞ്ചാൽ ഹയർ സെക്കൻഡറി സ്കൂളിൽ നടക്കുകയാണ്. ಸುದ್ದಿಗೋಷ್ಠಿಯಲ್ಲಿ ಲಯನ್ ಕೆ ಸೆಲ್ವರಾಜ್, ಲಯನ್ ಸುಕುಮಾರನ್ ನಾಯರ್, ಲಯನ್ ಫಾರೂಕ್ ಕಾಸ್ಮಿ, ಲಯನ್ ಡಾಕ್ಟರ್ ಆಬಿದ್ ನಾಲಪಾಡ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ವ್ಯಾಪಾರಿಗಳ ಪ್ರತಿಭಟನಾ ಧರಣಿ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ದಾಖಲೆಯತ್ತ ನೇಂದ್ರ ಬಾಳೆಹಣ್ಣಿನ ದರ, ನೇಂದ್ರ ಬಾಳೆಹಣ್ಣಿನ ಬೆಲೆ ದಾಟಿದೆ 85ರಿಂದ 100ಕ್ಕೆ. ಎಸ್ಡಿಪಿಐ ವತಿಯಿಂದ ಕಾಸರಗೋಡು ಹೆಡ್ ಪೋಸ್ಟ್ ಆಫೀಸ್ ಮುಂಭಾಗದಲ್ಲಿ ಬಿಲ್ ಹೊತ್ತಿಸಿ ಪ್ರತಿಭಟನೆ, ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರಗೊಂಡಿರುವುದರ ವಿರುದ್ಧ. ಕಣ್ವತೀರ್ಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಸುವರ್ಣ ಮಹೋತ್ಸವದ ಸಂಭ್ರಮಕ್ಕೆ ಚಾಲನೆ, ಶಿಕ್ಷಣ ಸಚಿವ ವಿ ಶಿವನ್ಕುಟ್ಟಿ ಅವರಿಂದ ಉದ್ಘಾಟನೆ. ಪೈಕಾ ಮಣವಾಟಿ ಬಿವಿ ಉರುಸ್ಗೆ ಚಾಲನೆ ದೊರೆಯಲಿದೆ ಶನಿವಾರ, ಸಿದ್ಧತೆಗಳು ಪೂರ್ಣ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.